ತಾಲೂಕಿನ ಕಾರಹಳ್ಳಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವಕ ಸಂಘ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಕಾರಹಳ್ಳಿ ಸ್ಮ್ಯಾಶರ್ಸ್ ಕಪ್ ಕುಂದಾಣ ಹೋಬಳಿ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಗಳಿಗೆ ದೇವನಹಳ್ಳಿ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಆರ್ ಮುನೇಗೌಡ ಚಾಲನೆ ನೀಡಿ ನಂತರ ಮಾತನಾಡಿ, ಗ್ರಾಮೀಣ ಕ್ರೀಡೆಗಳಾದ ಕಬಡ್ಡಿ, ಖೋ-ಖೋ, ವಾಲಿಬಾಲ್ ಸೇರಿದಂತೆ ಹಲವಾರು ಕ್ರೀಡೆಗಳನ್ನು ಆಯೋಜಿಸುವ ಮೂಲಕ ತಮ್ಮ ದೇಹದಾಢ್ರ್ಯತೆಯನ್ನು ಕಾಪಾಡಿಕೊಳ್ಳುವುದರ ಜೊತೆಗೆ ಮಾನಸಿಕವಾಗಿ ಸದೃಢಗೊಳ್ಳಬಹುದು. ಈ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ನೇತೃತ್ವದಲ್ಲಿ ಆಯೋಜಿಸಿರುವ ವಾಲಿಬಾಲ್ ಪಂದ್ಯಾವಳಿ ಯಶಸ್ವಿಯಾಗಿ ನಡೆಯಲಿ ಎಂದು ತಿಳಿಸಿದರು. ಈ ಸಮಯದಲ್ಲಿ ವಿಶೇಷ ಅತಿಥಿಯಾಗಿ ಆಗಮಿಸಿದ್ದ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿ ಅವರನ್ನು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಕಾರಹಳ್ಳಿ ಶ್ರೀನಿವಾಸ್ ಅವರು ಬರಮಾಡಿಕೊಂಡರು. ಈ ಸಂದರ್ಭದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ನಾಗರತ್ನಮ್ಮ, ಜಯರಾಮ್, ಉಪಾಧ್ಯಕ್ಷ ಕೇಶವಮೂರ್ತಿ, ಮುಖಂಡರುಗಳಾದ ದೇವರಾಜು, ರಾಜೇಂದ್ರ, ಮುನಿಕೃಷ್ಣಪ್ಪ, ರಾಜಣ್ಣ, ಲಕ್ಷ್ಮಣಗೌಡ, ಶಶಿಕುಮಾರ್, ಮಾರೇಗೌಡ, ಅಶ್ವತ್ಥಪ್ಪ, ನರಸಿಂಹಮೂರ್ತಿ, ಮುನೇಗೌಡ ಇನ್ನು ಹಲವಾರು ಮುಖಂಡರುಗಳು ಹಾಜರಿದ್ದರು. ವರದಿ ಮಂಜುನಾಥ್, ಡಿಎಂ, ದೇವನಹಳ್ಳಿ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸ್ವಲ್ಪ ಜಾಸ್ತಿನೇ ಹೇಳಿದ್ರು, ಗ್ರಾಮೀಣ ಭಾಗ ಹಳ್ಳಿಗೆ ಬರಲ್ಲ ಅಂತ. ಇದೇನು ಹಳ್ಳಿಯಾಗಿ ಉಳಿದಿಲ್ಲ, ಈಗ ತುಂಬ ಅದ್ಭುತವಾಗಿ ಬೆಳೆದಿದೆ. 96-97ರಲ್ಲಿ ನಾವು ಈ ಭಾಗದಲ್ಲಿ ಓಡಾಡ್ತಿರ್ಬೇಕಾದ್ರೆ ಇದು ಹೇಗಿತ್ತು ಅನ್ನೋದು ತುಂಬ ಚೆನ್ನಾಗಿ ಕಣ್ಣು ಕಟ್ಟದಂಗೆ ನೆನಪಿದೆ. ಅದು ಹಾಗಿಲ್ಲ. ಈಗ ಬರ್ತಾ ರಸ್ತೆಯಲ್ಲಿ ಮಾತಾಡ್ಕೊಂಡು ಬಂದ್ವಿ, ನಾನು, ಇರ್ಫಾನು ಮತ್ತು ಸ್ನೇಹಿತರು ರಮೇಶ್ ಅಲ್ಲಿಂದ ಹೇಳ್ಕೊಂಬಂದರು, ಈ ಹೋರಾಟ, ಈ ಉದ್ದೇಶ ಏನು, ಅದರ ಹಿಂದಿನ ಹೋರಾಟ ಏನು ಅಂತ. ಶ್ರೀನಿವಾಸ್ ಅವರೇ, ನಿಮ್ಮೊಂದಿಗೆ ನಾವು ಸದಾ ಇರ್ತೇವೆ. ನೀವು ಈ ಪ್ರಾಂತದಲ್ಲಿ ಮಾಡ್ತಾ ಹೋರಾಟಕ್ಕೆ ನಮ್ಮ ಬೆಂಬಲ ಸದಾ ಇರುತ್ತೆ. ಅಂಬೇಡ್ಕರ್ ಯುವಕ ಸಂಘ ಕಾರಹಳ್ಳಿಯ ಎಲ್ಲ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ ಸದಾ ಹೀಗೆ ಇರಲಿ. ನನಗಿಂತ ಮುಖ್ಯವಾಗಿ ಸೇನಣ್ಣನ ಮೇಲಿರಲಿ. ಯಾಕಂದರೆ ಈ ಭಾಗದ ಈ ನೆಲವನ್ನು ಉಳಿಸ್ಕೊಳ್ಳುವಂಥ ಈ ಹೋರಾಟ ಇದೆಯಲ್ಲ, ಅದು ತುಂಬ ಮುಖ್ಯವಾದ್ದು. ಯಾಕಂದರೆ ಬಂಡವಾಳಶಾಹಿಗಳ ಬಂದು ಇಲ್ಲಿ ಅವರೆಲ್ಲ ಸೇರ್ಕೊಂಡ್ರೆ ನಮಗೆ ನಮ್ಮ ತನ ಉಳಿಯಲ್ಲ, ನಮ್ಮ ಜಲ ಉಳಿಯಲ್ಲ, ನಮ್ಮ ನೆಲ ಉಳಿಯಲ್ಲ. ದಯಮಾಡಿ ಯಾರು ನಿಮ್ಮ ಭೂಮಿಯನ್ನು ನೀವೇ ಉಳಿಸ್ಕೊಂಡು ಅದರಲ್ಲಿ ನೀವು ಏನು ಉಳುಮೆ ಮಾಡ್ತಾ ಇದ್ದೀರಾ ಅದನ್ನು ಮಾಡಿ ಈ ಮಣ್ಣಿನ ಸೇವೆಯಲ್ಲಿ ಸದಾ ತೊಡಗಿರಿ ಅಂತ ಹಾರೈಸ್ತೀವಿ. ಈ ಭಾಗದಲ್ಲಿ ಸೀನಣ್ಣ ಕೇಳ್ಕೊತೀನಿ, ನಮಗೊಂಚೂರು ಜಮೀನು ಮಾಡಿಕೊಟ್ರೆ ನಾನು ಬಂದು ರೈತನಾಗಿ ಕೊಡ್ತೀನಿ. ಏನಣ್ಣ, ವಾಲಿಬಾಲ್ ಪಂದ್ಯಾವಳಿನ ಆಯೋಜಿಸಿದ್ದೀರ, ಎಲ್ಲ ಯುವಕರು ಇಲ್ಲಿ ಸೇರಿಕೊಂಡು ಆಟ ಆಡ್ತಾ ಇದ್ದೀರಾ. ನಿಮ್ಮೆಲ್ಲರ ಹರಕೆ ಹಾರೈಕೆ ಒಂದೇ, ಸೋಲು ಗೆಲುವು ಇದ್ದೇ ಇರುತ್ತೆ. ಆದರೆ ಆಟ ಮಾತ್ರ ಮುಂದುವರಿಬೇಕು. ಆಟ ಆಡ್ತಾ ಇರಿ, ಸದಾ ನಿಮ್ಮ ನಗು ಹೀಗೆ ಇಲ್ಲಿ ಹಾರೈಸ್ತೀನಿ. ನಮಸ್ಕಾರ.